ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆ JDSನಿಂದ ಇದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ, ಅಕಸ್ಮಾತ್ BJPಗೆ ಫುಲ್ ಮೆಜಾರಿಟಿ ಬಂದುಬಿಟ್ರೆ ಸುಮ್ಮನೆ ಸೈಡಲ್ಲಿ ಇದ್ದು ಇಲ್ದಂಗೆ ಲೆಕ್ಕಕ್ಕಿಲ್ದಂಗೆ ಒಂದು ಮೈತ್ರಿ ಪಕ್ಷವಾಗಿ ಇರಬೇಕಾಗ್ತಿತ್ತು. BJP ಅವ್ರು ಫುಲ್ ಮೆಜಾರಿಟಿ ಬಂದರೆ ಮಿತ್ರ ಪಕ್ಷಗಳಿಗೆ ಏನು ಕ್ಯಾಬಿನೆಟ್ ಸ್ಥಾನಮಾನ ಕೊಡೋದಿಲ್ಲ, MOS ಕೊಡ್ತಿದ್ರು, ರಾಜ್ಯ ದರ್ಜೆಯ ಮಂತ್ರಿಗಿರಿಯನ್ನು ಕೊಡ್ತಿದ್ರು. ಮಾಜಿ ಮುಖ್ಯಮಂತ್ರಿ ಆಗಿರುವ ಕುಮಾರಸ್ವಾಮಿ ಅವರು ರಾಜ್ಯ ದರ್ಜೆ ತಗೊಳ್ಳೋದು ಹೆಂಗೆ ಅನ್ನುವ ದ್ವಂದ್ವ ನಿಮ್ಮಲ್ಲಿರ್ತಿತ್ತು. ಇಲ್ಲದೆ ಹೋದರೆ ಮಲ್ಲೇಶ್ ಬಾಬು ಅವ್ರಿಗೆ ಕೊಡಿಸ್ಬೇಕು, ಅದು ಹೆಂಗೆ ಕೊಡಿಸ್ಬಿಡ್ತಿದ್ರಿ? ಅದೆಲ್ಲದರ ಮಧ್ಯದಲ್ಲಿ ಒಂಥರ ಹಂಗೆ ಪಾರ್ಲಿಮೆಂಟ್ ಬಂದಿದ್ದೆ ಒಳ್ಳೇದಾಯಿತು ಅನ್ನಿಸ್ತಿದೆಯಾ? ಅತಂತ್ರ ಸಂಸತ್ತು ಬಂದಿದ್ದೆ ಒಳ್ಳೇದಾಯಿತು ಅನ್ನಿಸ್ತಿದೆಯಾ? ಮೊದಲನೇದಾಗಿ 2 ನಿಮಿಷ ಕಾಲಾವಕಾಶ ತಮ್ಮನ್ನು ಕೇಳ್ತೀನಿ. ಇವತ್ತು ಮಾಧ್ಯಮಗಳು ಜಾತ್ಯತೀತ ಜನತಾದಳದ ಬಗ್ಗೆ ಈ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿ ಸತ್ಯಾಂಶಗಳನ್ನು ಏನು ತಾವು ಜನಗಳ ಮುಂದೆ ಇಟ್ಟಿದ್ದೀರಿ, ವಿಶೇಷವಾಗಿ ಮಾಧ್ಯಮಗಳಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಇಷ್ಟೇ. ಅಲ್ಲ, ನೀವು ಹೇಳಿದ ಖುಷಿ ಆಯಿತು, ಬಟ್ ಯಾವ ಸತ್ಯಾಂಶಗಳು ನನಗೆ ಗೊತ್ತಾಗ್ತಿಲ್ಲ. ಸತ್ಯಾಂಶಗಳು ಯಾವುವು ಅಂತಂದರೆ ಸರ್, ಶ್ರೀಮಾನ್ ದೇವೇಗೌಡರು ಅನೇಕ ಸಂದರ್ಭಗಳಲ್ಲಿ ಅವರು ಪಟ್ಟಿರ್ತಕ್ಕಂಥ ನೋವು, ಪಕ್ಷವನ್ನು ಉಳಿಸೋದಕ್ಕೆ ಅವರು ಮಾಡಿರ್ತಕ್ಕಂಥ ಶ್ರಮ, ಏನೇನೋ ಅವರು ಹಗಲು ರಾತ್ರಿ ಪಕ್ಷವನ್ನು ಉಳಿಸ್ಕೋಬೇಕು ಅಂತ ಏನು ಒಂದು ಮನಸ್ಸನ್ನಿಟ್ಟಿದ್ರು. ಕೆಲವು ಸಂದರ್ಭಗಳಲ್ಲಿ ಪಕ್ಷದಲ್ಲಿ ಏರ್ಪೇರುಗಳಾದಂಥ ಸಂದರ್ಭದಲ್ಲಿ ಆ ನೋವನ್ನು ಅವರೊಬ್ಬರೇ ನುಂಗಿ ಹೇಗಾದರೂ ಮಾಡಿ ಪಕ್ಷವನ್ನು ಮುಂದಕ್ಕೆ ತರಲೇಬೇಕು, ಪಕ್ಷ ಕಟ್ಟಲೇಬೇಕು, ಉಳಿಸಲೇಬೇಕು ಅಂತಕ್ಕಂಥ ಮಾತನ್ನು ಪದೇ ಪದೇ ಏನು ಹೇಳ್ತಿದ್ರು. ಇವತ್ತು ಈ ಒಂದು ಮೈತ್ರಿ NDA ಜೊತೆಯಲ್ಲಿ ಮೈತ್ರಿ ಮಾಡಿದಂಥ ಸಂದರ್ಭದಲ್ಲಿ ದೇವೇಗೌಡರು ತೊಗೊಂಡಿರ್ತಕ್ಕಂಥ ತೀರ್ಮಾನ ಒಂದು ರೀತಿ ಆದದ್ದು ಅಂತಕ್ಕಂಥ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎರಡನೇದು, ತೀರ್ಮಾನ ತಗೊಂಡ ನಂತರ ಶ್ರೀಮಾನ್ ದೇವೇಗೌಡರು ಮೈಸೂರಲ್ಲಿ ಏನು ಭಾಷಣ ಮಾಡ್ತಾರೆ NDA ಒಂದು ಸಭೆಯಲ್ಲಿ, ನಮ್ಮ ಕಟ್ಟಕಡೆಯ ಕಾರ್ಯಕರ್ತ ಕೂಡ ಅವ್ರ ಮಾತಿಗೆ ಹೋಗ್ಬಿಟ್ಟು ಮನಸ್ಪೂರ್ವಕವಾಗಿ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಮೈತ್ರಿ ಸರ್ಕಾರದ ಜೊತೆಯಲ್ಲಿದ್ದು 2 ಪಕ್ಷಗಳ ಒಂದು ಅಭ್ಯರ್ಥಿಗಳಿಗೆ ರಾಜ್ಯಾದ್ಯಂತ ಕೆಲಸ ಮಾಡಿರ್ತಕ್ಕಂಥ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇದೊಂದು ದಾಖಲೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪೂರ್ತಿಯಾಗಿ ಸತ್ಯ ಅಲ್ಲ ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಇಲ್ಲ ಸರ್, ಖಂಡಿತ. ಹಾಸನದಲ್ಲಿ ಪ್ರೀತಮ್ ಗೌಡರು ಮಾಡಲಿಲ್ಲ, ನಿಮ್ಮ ಗುರುಮಿಟ್ಕಲ್ ಶಾಸಕ ಸರ್ ಒಂದು ಮಾತು, ನಾನು ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ಖಂಡಿತ ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನೊಬ್ಬ ಕಾರ್ಯಕರ್ತನಾಗಿ ಮಾತಾಡ್ತಾ ಇದ್ದೀನಿ. ಶಾಸಕರು ಮಾಜಿ ಶಾಸಕರು ಸಹಕಾರ ಕೊಡಲಿಲ್ಲ, ಬಟ್ ಕಾರ್ಯಕರ್ತರೆಲ್ಲ ದುಡಿದ್ರು. ನಮಗೆ ಈ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಕಾರ್ಯಕರ್ತರೇ ಸರ್. ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾತ್ಯತೀತ ಜನತಾದಳದಲ್ಲಿ ಕಾರ್ಯಕರ್ತರೇ ನಮಗೆ ಈ ಪಕ್ಷ ಉಳಿಸಿದಂಥವ್ರು. ಈ ಕೀರ್ತಿ ಏನಾದರೂ ಹೋದರೆ ಸನ್ಮಾನ್ಯ ದೇವೇಗೌಡರಿಗೆ ಸಲ್ತದೆ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ತಾವು ಕೇಳ್ತಾ ಇದ್ರಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನೊಂದು BJPಗೆ ಪೂರ್ಣ ಬಹುಮತ ಬಂದಿದ್ದರೆ ಅಂಗಪಕ್ಷಗಳಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಅಂತಕ್ಕಂಥ ಮಾತಾಗಿರ್ಬೋದು. ಕಳೆದ 10 ವರ್ಷಗಳಲ್ಲಿ ಇವತ್ತು ಈ ದೇಶದ ಜನತೆ ಎಲ್ಲೋ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆಡಳಿತವನ್ನು ಇಚ್ಛೆ ಪಟ್ಟಿದ್ದಾರೆ ಅನ್ನೋದು ನಾವು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಜನಗಳು ನೋಡ್ತಾ ಇದ್ದಾರೆ. ಇವತ್ತು ಅವರು 10 ವರ್ಷಗಳಲ್ಲಿ ಶಾಶ್ವತ ಯೋಜನೆಗಳು ಕೊಟ್ಟಂಥ ಒತ್ತು ಇವತ್ತು ಈ ಮುಂದಿನ ಸರ್ಕಾರದಲ್ಲಿ 3ನೇ ಬಾರಿ ಏನಾದರೂ ಆದರೆ ಈ ದೇಶ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಜನಗಳು ಮನಗಂಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲೇ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ತಾನೇ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯಾದಂಥ ಬೇಡಿಕೆಗಳಿಟ್ಟಿಲ್ಲ ಅಂತಕ್ಕಂಥದ್ದು. ಆದರೆ ಅವ್ರಿಗೆ ಏನಾದರೂ ಅವಕಾಶಗಳು ಕಲ್ಪಿಸ್ಕೊಡೋದೇ ಆದರೆ, ತಾವು ಹೇಳದಂಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ 2 ಬಾರಿ, ಶ್ರೀಮಾನ್ ದೇವೇಗೌಡರ ಮಾರ್ಗದರ್ಶನ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ 2ನೇ ಮಾತಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತೊಂದು ಮಾತು, ತಾವು ಏನು ಈ ಸಮ್ಮಿಶ್ರ ಸರ್ಕಾರಗಳಲ್ಲಿ ನಾವು ಭಾರತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಂಡಿರ್ತಕ್ಕಂಥ ಎಲ್ಲವನ್ನು JDS ಪ್ರೆಸ್ ಮೀಟಲ್ಲಿ ಹೇಳ್ಬೋದು. ಇಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಹೇಳಿ. ಖಂಡಿತ ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ಅದಕ್ಕೆ ಈ ಮಾತನ್ನು ಫುಲ್ ಮೆಜಾರಿಟಿ ಬಂದಿದ್ರೆ ಕಷ್ಟ ಆಗ್ತಿತ್ತಪ್ಪ. ಹೌದು, ಹಂಗ ಸಂಸತ್ತು ಬಂದಿದ್ದು, ಅತಂತ್ರ ಸಂಸತ್ತು ಬಂದಿದ್ದು ಒಂಥರ ಒಳ್ಳೇದಾಯ್ತು ಬಿಡು ಅಂತ ಮನಸ್ಸಿನೊಳಗಾರು ಅನ್ನಿಸ್ತಿದ್ಯಾ? ಇಲ್ಲ ಸರ್, ಯಾಕೆ ಮೈತ್ರಿ ಧರ್ಮ ಕಾಪಾಡ್ಕೊಳ್ಬೇಕು, ಚಾನಲ್ ನಲ್ಲಿ ಹೇಳೋದು ಕಷ್ಟ, ಬಟ್ ಮನಸ್ಸಿನಲ್ಲಿ ಆದ್ರೂ ಅನ್ನಿಸ್ತಿದ್ಯಾ? ಸನ್ಮಾನ್ಯ ದೇವೇಗೌಡರು ಒಂದು ಮಾತನ್ನು ಹೇಳಿದ್ದಾರೆ ಸರ್, ನಮಗೆ ಈ ದೇಶದ ಹಿತ ಮುಖ್ಯ. ನಾವು ಯಾಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಭಾರತ ದೇಶದ ಒಂದು ಆಂತರಿಕ ಭದ್ರತೆ ಆಗಿರ್ಬೋದು, ದೇಶದ ಹಿತ ಆಗಿರ್ಬೋದು, ಅದು ಮುಖ್ಯ. ಆ ಕಾರಣಕ್ಕೆ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಲಪಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಯಾವುದೇ ಅಂಗಪಕ್ಷಗಳಾಗಿರ್ಬೋದು, ನನ್ನ ಪ್ರಕಾರ ಯಾವುದೇ ಅಂಗಪಕ್ಷಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ NDAಯಲ್ಲಿ ಏನು ತೀರ್ಮಾನಗಳಾಗುತ್ತೋ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕೆ ಅಂತಂದರೆ, ಇವತ್ತು ತಾವು INDAಯಲ್ಲಿ ನೋಡ್ತಾ ಇದ್ದೀರಾ, ಸನ್ಮಾನ್ಯ ಖರ್ಗೆ ಅವ್ರನ್ನ ಒಂದು ಕ್ಯಾಂಡಿಡೇಟ್ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವ್ರ ಅಂಗಪಕ್ಷಗಳೇ ಕೊಟ್ಟಿರ್ತಕ್ಕಂಥ ಒಂದು ಸಪೋರ್ಟ್ಗೆ ಅವರ ಪಕ್ಷದಲ್ಲೇ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಅಲ್ಲ ಅಂತಕ್ಕಂಥದಕ್ಕೆ ಸ್ಪಷ್ಟವಾದಂಥ ನಿಲುವುಗಳನ್ನ ಅವರು ಹೇಳಿದ್ದಾರೆ.
ಅವ್ರಿಗೆಲ್ಲೂ ಸಪೋರ್ಟೇ ಮಾಡಿಲ್ಲ. ಹಾಗಾದ್ರೆ ನಮ್ಮ ರಾಜ್ಯ ಬಿಜೆಪಿಗೆ 52 ಸೀಟ್ ಬಂದು ಅವರು ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಕ್ಕೆ ಹೊರಟಿದ್ರೆ ಅಂಗಪಕ್ಷಗಳು ಹಂಗೆ ವಿರೋಧ ಮಾಡ್ತಿದ್ರು ರೀ. 239 ಬಂದಿದ್ದಾರೆ ಅನ್ನುವ ಕಾರಣಕ್ಕೆ ಇಲ್ಲ, ನಾನು ಆ ಮಾತನ್ನು ಹೇಳ್ತಾ ಇಲ್ಲ. ಇವತ್ತು ಯಾವ ಕಾರಣಕ್ಕೆ NDA ಮೈತ್ರಿಕೂಟ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಮಾತು ತಮಗೆ ಒಂದು ಪ್ರಶ್ನೆ ಇದೆ ನೋಡಿ. ಇವತ್ತು INDAಯಲ್ಲಿ ಯಾರು ಈ ದೇಶದ ಪ್ರಧಾನಿ ಅಭ್ಯರ್ಥಿ? ಜನಗಳು ಭರವಸೆ ಕೊಡ್ತಕ್ಕಂಥ ಅಭ್ಯರ್ಥಿಗಳು ಯಾರಾದರೂ ಇದ್ದಾರಾ? ಜನಗಳು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ದೇಶದ ಭವಿಷ್ಯವನ್ನು ಯಾರಾದರೂ ಇವತ್ತು ಹಿಡಿದು ನಮ್ಮ ಮುಂದೆ ನಿಂತು ನಡೆಸ್ತಕ್ಕಂಥ ವ್ಯಕ್ತಿ ಅದು ಯಾರಾದರೂ ಇದ್ದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಇವತ್ತು ಸ್ಪಷ್ಟವಾಗಿದೆ. ಆ ಕಾರಣದಿಂದ ಯಾವ ಅಂಗಪಕ್ಷಗಳಿದೆ ಕಳೆದ ಸಮ್ಮಿಶ್ರ ಸರ್ಕಾರಗಳಲ್ಲಿ ಆಗಿರ್ತಕ್ಕಂಥ ಯಾವುದೇ ಮನಸ್ಸಿನಲ್ಲಿರುವುದನ್ನ ಪ್ರಶ್ನೆ ಕೇಳಿ ಹೊರಗೆ ತರುವ ಪ್ರಯತ್ನ ಮಾಡಬಹುದೇ ಹೊರತು ಬಾಯಿ ಕೈ ಹಾಕಿ ಎಳೆಯಕ್ಕಾಗೋದಿಲ್ಲ. ಇಲ್ಲ ಇಲ್ಲ ಸರ್, ಖಂಡಿತ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು NDA ಮೈತ್ರಿಕೂಟ ಒಗ್ಗಟ್ಟಿಂದ ಹೋಗ್ತದೆ ಅನ್ನೋದು ಜನಗಳಿಗೆ ಭರವಸೆ ಇದೆ. ನಾನು ಪ್ರಶ್ನೆ ಮಾಡ್ತಿಲ್ರಿ, ನನ್ನ ಪ್ರಶ್ನೆ ಅದಲ್ಲ. ಅದು ಪ್ರಶ್ನೆ ಸುರಭಿ ಅವರೇ, ಅಲ್ಲ, ನನಗಿದು ಆಶ್ಚರ್ಯಕರವಾದಂಥದ್ದು ಅನಿಸ್ತಾ ಇದೆ. ಹೌದು, ಕೋಲಿಷನ್ ಪಾಲಿಟಿಕ್ಸ್ ಬಹಳಷ್ಟು ಬಾರಿ ನಮ್ಮ ದೇಶದ ಬಗ್ಗೆ, ದೇಶಕ್ಕೆ ಬೇಕಾಗಿರುವಂತಹ ಒಂದು ಸ್ಟೇಬಲ್ ಗವರ್ನೆನ್ಸ್ ಕೊಟ್ಟಿಲ್ಲ. ಆದರೆ ನಾವು ನಿಜವಾಗ್ಲೂ ಅಷ್ಟೊಂದು ಪೆಸಿಮಿಸ್ಟಿಕ್ ಆಗಿ ಹೋಗಿದ್ದೀವ. ಅವ್ರು ಹೇಳ್ತಿರೋದು, ದೇವೇಗೌಡರು ಹೇಳ್ತಿರೋದು, ದೇವೇಗೌಡರನ್ನ ನೀವು ಏನೋ ಹೇಳಿಸ್ಬೇಕು ಅನ್ನೋಂತಹ ವ್ಯಕ್ತಿ ಅವ್ರು ಅಲ್ವೇ ಅಲ್ಲ. ಸನ್ಮಾನ್ಯ ದೇವೇಗೌಡರು ಅಷ್ಟು ಖಡಾಖಂಡಿತವಾಗಿ ನರೇಂದ್ರ ಮೋದಿ ಅವರ ಗವರ್ನೆನ್ಸ್ ಬಗ್ಗೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಅಂದ್ರೆ ಇಟ್ಸ್ ಅನ್ ಇಂಪಾರ್ಟೆಂಟ್. ಅವರು ಪ್ರಧಾನಮಂತ್ರಿ ಆಗಿ ಸರ್ಕಾರ ನಡೆಸಿರುವಂತದ್ದು ಅಲ್ಲ. ಜರ್ನಲಿಸ್ಟ್ ಸ್ವಲ್ಪ ಆಪ್ಟಿಮಿಸ್ಟಿಕ್ ಆಗಿರ್ಬೋದು. ಮತ್ತೊಂದು ಮಾತನ್ನು ಹೇಳ್ತೀನಿ. ಸನ್ಮಾನ್ಯ ದೇವೇಗೌಡರು ಇದೇ ಸಮ್ಮಿಶ್ರ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಅನುಭವಿಸಿರ್ತಕ್ಕಂಥ ನೋವು ಮತ್ತು ಅನುಭವ ಎರಡೂ ಕೂಡ ನರೇಂದ್ರ ಮೋದಿಯವ್ರ ಜೊತೆ ಅವರು ಯಾವ ರೀತಿ ಹಂಚ್ಕೋತಾರೆ, ಈ ಸರ್ಕಾರ ಒಂದು ನಡೆಸುವಂಥ ಸಂದರ್ಭದಲ್ಲಿ ಕೆಲವು ವಿಶೇಷವಾದ ಸೂಚನೆಗಳು ಕೂಡ ಸನ್ಮಾನ್ಯ ದೇವೇಗೌಡರ ಕಡೆಯಿಂದ ಹೋಗುತ್ತೆ ಅಂತಕ್ಕಂಥ ಭರವಸೆ ನಮಗಿದೆ. ಯಾವುದೇ ಕಾರಣಕ್ಕೂ NDA ಸರ್ಕಾರದಲ್ಲಿ ಅಪಸ್ವರಗಳು ಬರೋದಿಲ್ಲ. ಈ ಸರ್ಕಾರ ಸುಗಮವಾಗಿ ನಡೆಯೋದಕ್ಕೆ ಎಲ್ಲರ ಸಹಕಾರ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಭರವಸೆ ಇದೆ. ತಾವೊಂದು ಮಾತನ್ನು ಆಗಲೇ ಹೇಳ್ತಾ ಇದ್ರಿ, ಸನ್ಮಾನ್ಯ ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಈಗ ತಾನೇ ತಾವು ನೋಡಿದ್ರಿ. ಆ ಪ್ರಶ್ನೆನೇ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತು ತಾವು ನಿತೀಶ್ ಕುಮಾರ್ ಅವ್ರ ಬಗ್ಗೆ ಕೂಡ ಇವತ್ತು ತುಂಬ ಚರ್ಚೆಗಳಾಗ್ತಾ ಇದೆ. ಯಾಕೆ ಅಂತಂದರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸರ್, ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ದೇಶವನ್ನು ಮುನ್ನಡೆಸಲೇಬೇಕು. ಹಿಂದಿನ ದಿನಗಳ ವಿಚಾರ ಬೇರೆ ಇದೆ. ಇವತ್ತು ಭಾರತ 4 ಹೆಜ್ಜೆ ಮುಂದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮೈತ್ರಿಕೂಟ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅಪಸ್ವರಗಳು ಬರೋದಿಲ್ಲ, ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಯಾರೂ ಕೂಡ ಬೇಡಿಕೆಗಳು ಇಡ್ತಕ್ಕಂಥ ಒಂದು ಸಂದರ್ಭ ಬರೋದಿಲ್ಲ ಅಂತಕ್ಕಂಥ ನನ್ನ ಮಾತು. ಆದರೆ ಕೊಟ್ಟಂಥ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಎಲ್ರಿಗೂ ಇದೆ, ಎಲ್ಲರೂ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಶಾಂತ್ ಯಾಕೆ ನಗು ಬರ್ತಾ ಇತ್ತು? ನಾಗೇಂದ್ರ ಪ್ರಸಾದ್ ಅವರು ಉತ್ತರ ಕೊಡುವಾಗ ಖಂಡಿತ ನಗ್ತಾ ಇದ್ರು ನಾಗೇಂದ್ರ. ಹೌದು, ಒಂದು ಮಾತು ನಾನು ಹೇಳುವಾಗ ಅವರು ಮುಖದಲ್ಲಿ ನಗು ಕಾಣ್ತಾ ಇತ್ತು. ಸಂತೋಷ ಆಯಿತು. ರಾಜಕೀಯದಲ್ಲಿ ಅನಿವಾರ್ಯ, ನಾನು ಅಲ್ಲ ಕಳೆಯಲ್ಲ. ಆಯಾಯ ಪರಿಸ್ಥಿತಿಗೆ ತಕ್ಕಂತೆ ರಾಜಕಾರಣದಲ್ಲಿ ಹೊಂದಾಣಿಕೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದನ್ನೇ ಫ್ಲೆಕ್ಸಿಬಿಲಿಟಿ ಅಂತ ಕರೀತಾರೆ. ಆಂತರಿಕ ಭದ್ರತೆಗೆ BJP ಬೇಕು ಅನ್ನೋದಾದರೆ 2023 ಚುನಾವಣೆಯ ನಂತರ ಯಾಕೆ ಅರ್ಥ ಆಯಿತು? ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ, ಬಾಲಾಕೋಟ್ ಸ್ಟ್ರೈಕ್ ಮಾಡಿದಾಗ ಆಂತರಿಕ ಭದ್ರತೆಯೇ ಬಹುಮುಖ್ಯ ಆಗಿದ್ದರೆ 2019 ಬೆಂಬಲ ಕೊಡಬಹುದಿತ್ತಲ್ಲ. ಓಕೆ, ಕೆಲವು ಸಂದರ್ಭದಲ್ಲಿ ಸರ್ ಸಮಾನ ಮನಸ್ಕರುಗಳ ಜೊತೆ ಸಂದರ್ಭದಲ್ಲಿ ಅವ್ರು ನಮಗೆ ಕೊಟ್ಟಂತ ಒಂದು ಇದು ಬೆನ್ನಿಗೆ ಚೂರಿ ಆಗದಂಥ ಒಂದು ರೀತಿ ನಾವೆಲ್ಲ ಕಣ್ಮುಂದೆ ನೋಡಿದ್ದೀವಿ. ಶ್ರೀಮಾನ್ ದೇವೇಗೌಡರು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಸರ್ಕಾರದಲ್ಲಿ ಒಳ್ಳೆ ಕೆಲಸಗಳೇ ಆಗ್ತಾ ಇತ್ತು, ಸಹಿಸಕ್ಕಾಗಲಿಲ್ಲ. ಕುಮಾರಸ್ವಾಮಿ ಅವರು ಸರ್ಕಾರವನ್ನು ನಡೆಸುವಂಥ ಅದಾದ್ಮೇಲೆ 2 ಸಲ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಿದ್ರು ಕಾಂಗ್ರೆಸ್. ಹೌದು ಸರ್, ಖಂಡಿತ. ಆದರೂ ಕೂಡ ನಾವು ಅನುಭವಿಸಿದ್ದೀವಿ. ಅಂಥ ಒಂದು ಪರಿಸ್ಥಿತಿಗಳಾಗಬಾರ್ದು. ದೇವೇಗೌಡರಂಥ ನಾಯಕರು ಇಂಥ ತೀರ್ಮಾನ ತಗೊಂಡಿದ್ದಾರೆ ಅಂತಂದ್ರೆ ಈ ಒಂದು NDA ಒಂದು ಹಣಕಾಸು ಜಗತ್ತಿನಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ ಸರ್, ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತಾರೆ. ಡಿಮಾಂಡ್ ಇದ್ದಾಗಲೇ ಸಪ್ಲೈ ಆಗಬೇಕು. ಈಗ ಡಿಮಾಂಡ್ ಇದೆ, ಸಪ್ಲೈ ಆಗ್ತಾ ಇದೆ ಅಷ್ಟೇ. ಈಗ ಚಂದ್ರಬಾಬು ನಾಯ್ಡು ಅವರು ಚುನಾವಣೆಗಿಂತ ಮುಂಚೆ ಕುಟುಂಬ ಸಮೇತರಾಗಿ ಅಮಿತ್ ಶಾ ಅವರ ಭೇಟಿಗೆ ಬಂದಾಗ ಕಾಯಿಸ್ಲಾಯ್ತು ಅವ್ರನ್ನ, ಇರಿ ಒಂದು ಸ್ವಲ್ಪ. ಈಗ ಹಂಗಲ್ಲ, ಯಾವಾಗ ಬಂದು ಲ್ಯಾಂಡ್ ಆಗ್ತಾರೆ, ಪವನ್ ಕಲ್ಯಾಣ್ ಜೊತೆಗೆ ಬರ್ತಾ ಇದ್ದಾರೆ, ಬಂದಮೇಲೆ ಏನು ಮಾತಾಡ್ತಾರೆ, ಕಾತರದಿಂದ ಕಾಯ್ತಾ ಇರ್ತಾರೆ. ಸುರಭಿ ಅವರೇ, ಅಲ್ಲ, ಒಂದು ನೀವು ಡಿಮಾಂಡ್ ಅಂಡ್ ಸಪ್ಲೈ ಬಗ್ಗೆ ಹೇಳಿದ್ರಿ. ಒಂದು ಮಾರ್ಕೆಟ್ ಎಕನಾಮಿಕ್ಸ್ನಲ್ಲಿ ಒಂದು
ಆರ್ಗನೈಸೇಷನ್ ವ್ಯಾಲ್ಯೂ ಕೊಡಬೇಕಾದಂತಾಗದ ಅದು ಆಬ್ವಿಯಸ್ಲಿ ಎಲ್ಲರೂ ವ್ಯಾಲ್ಯೂ ಬೇಸ್ಡೇ ನಾವು ನೋಡುವಂಥದ್ದು. ಒಳ್ಳೇದು, ದಿಸ್ ಇಸ್ ಪಾಲಿಟಿಕ್ಸ್ ಪ್ಲೇಯಿಂಗ್ ಔಟ್. ಅದನ್ನ ಪಾಸಿಟಿವ್ ಆಗಿ ತಗೊಳ್ತೀನಿ. ಯಾಕೆಂದ್ರೆ ನಾನು ಇವಾಗ ಆ ಫೋಟೋ ನೋಡಿದಾಗ ನನಗನ್ಸುತ್ತೆ ಎಂತಹ ಒಂದು ದಿಗಂತರು ನಮಗೆ ಇವಾಗ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗ್ಬೋದು, ಯಾವ ಥರ ಎಕ್ಸ್ಪೀರಿಯನ್ಸ್ ತರ್ತಾರೆ, ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸ್ಪೆಕ್ಟಿವ್ಸ್ ತರ್ತಾರೆ. ಅಲ್ಲ, ನೀವು ನಗ್ತೀರಾ, ಬಟ್ ನೋಡಿ ಡಿಫ್ರೆಂಟ್ ರೀಜನ್ಸ್ ಆಫ್ ದ ಕಂಟ್ರಿ ಎಷ್ಟೆಷ್ಟು ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ. ಇದರಿಂದ ನಾವು ಒಳ್ಳೇದು ಯಾಕೆ ನೋಡಲ್ಲ, ಬರೀ ಏನ್ ಕೆಟ್ಟದಾಗ್ಬೋದು ಅಂತ ಮಾತ್ರ ಚರ್ಚೆ ಮಾಡ್ತೀವಿ ಅನ್ನೋದು ನನಗೆ ಆಶ್ಚರ್ಯ. ಮತ್ತೆ ಇಷ್ಟೇ ವೈವಿಧ್ಯತೆ NDAದಲ್ಲಿ 2014 ನಂತರನೂ ಇತ್ತು, 19 ನಂತರನೂ ಇತ್ತು. ಮೋದಿಜಿ ಅವರು 2014 ಮತ್ತು 19 ನಂತರ ಇಷ್ಟೇ ವೈವಿಧ್ಯತೆ ಇತ್ತು. ಅಗ್ರೀಡ್ ಸರ್. ಮೋದಿಜಿ ಅವರು ನನಗೊಂದು ಸಂದರ್ಭ ಜ್ಞಾಪಕ ಬರುತ್ತೆ. ಯಾವುದು ನಾವು ಆಧಾರ್ ಶುರು ಆಗಿದ್ದು UPA ಏರಾನಲ್ಲಿ, ಅದನ್ನ ಕಂಟಿನ್ಯೂ ಮಾಡಬೇಕು ಮಾಡಬಾರ್ದು ಅನ್ನೋದು ಒಂದು ಪ್ರಶ್ನೆ ಇತ್ತು. ಯಾಕೆಂದ್ರೆ ಎಲೆಕ್ಷನ್ಗೆ ಹೋದಾಗ NDA ವಾಸ್ ಅಪೋಸ್ ಟು ಇಟ್ ಬಿಫೋರ್. ಆದರೆ ಅವ್ರು ನಂದನ್ ನಿಲೇಕನಿ ಅವರು ಯಾರು ಆಧಾರ್ ಚೇರ್ಮನ್ ಆಗಿ ಹೋಗಿ ಪ್ರಪೋಸ್ ಮಾಡಿದ್ರು, ಒಂದು ಒಳ್ಳೆಯ ಐಡಿಯಾನ ನಮ್ದಾಗಿರ್ಲಿ ನಿಮ್ದಾಗ್ಲಿ ಅದು ಮುಂದೆ ತಗೊಂಡು ಹೋಗ್ಬೇಕು ಅಂತ ಇದೆಯಲ್ಲ, BJP ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನೋದು ಅದಕ್ಕೋಸ್ಕರ. ಇವಾಗ ನಾವು ಸರ್ಕಾರ ರಚನೆ ಮಾಡಿ ಸರ್ಕಾರ ನಡೆಸಬೇಕಾದಾಗ ಹೋದಾಗ ದಿಸ್ ಇಸ್ ದ ಕಾರ್ಡ್ಸ್ ಯು ಹ್ಯಾವ್ ಬಿನ್ ಡೆಲ್ಟ್ ವಿತ್. ಇದು ನಮಗೆ ದೇಶ ಜನ ಕೊಟ್ಟಿರುವಂತಹ ಒಂದು ಬಹುಮತ. ಇದ್ರ ಜೊತೆಗೆ ನಾವು ಹೇಗೆ ಇವಾಗ ದೇಶಕ್ಕೆ ಹಿತ ಕೆಲಸ ಮಾಡಬೇಕು ಅನ್ನೋದು ಅದು ಗುರಿ ಇರುತ್ತೆ. ದಟ್ ಈಸ್ ದ ಏಮ್. ಇವತ್ತು ನೀವು ಆಮೇಲೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಅಥವಾ ದೇವೇಗೌಡರು ಆಗಿರ್ಬೋದು, ಯಾವುದೇ ಆದಂಥ ಕೋಲಿಷನ್ ಪಾರ್ಟ್ನರ್ ಚಿರಾಗ್ ಪಾಸ್ವಾನ್ ಅವ್ರು ಮಾತಾಡಿದ್ದು ಏನು ಒಂದು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದಾರೆ, ಇಲ್ಲ ನೋಡ್ತೀನಿ ಆ ಥರ ಇಲ್ಲ. ನಾವು ಗಟ್ಟಿಯಾಗಿ NDA ಜೊತೆ ಇದ್ದೀವಿ. ಇದನ್ನ ಅರ್ನ್ ಮಾಡೋದಕ್ಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಹೇಳಿದ್ರಲ್ಲ, ಆ ಟ್ರಸ್ಟನ್ನು ಅರ್ನ್ ಮಾಡೋದಕ್ಕೆ ಅಲ್ಲೇನು ಡಿಮ್ಯಾಂಡ್ ಇರಬೇಕಲ್ಲ ಸರ್. ಒಬ್ರು ದೇವೇಗೌಡರು ಇನ್ನೊಬ್ರು ಮುಖ್ಯಮಂತ್ರಿ ದೇವೇಗೌಡರು ಹೇಳ್ತಾರೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ಥರ ನನ್ನ ವಯಸ್ಸಿಗೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಯಾವ ಥರ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಅದು ಒಬ್ರು ವ್ಯಕ್ತಿ ಬಗ್ಗೆ ಒಂದೇನೋ ಮಾತು ಹೇಳುತ್ತೆ. ಸೊ ಈ ಒಂದು ಪಾಸಿಟಿವಿಟಿಯಿಂದ ನಾವು ಮುಂದೆ ಹೋಗೋಣ. ಹೌದು, ಬಹಳಷ್ಟು ಬಾರಿ ನಾವು ನೋಡಿರುವಂತಹ ಸಮೀಕ್ಷಾ ಸರ್ಕಾರಗಳು, ಮೈತ್ರಿ ಸರ್ಕಾರಗಳು ಈ ಥರ ಒಂದು ಅಲ್ಟು ಪಲ್ಟು ಆಗಿದೆ. ಆದರೆ ಅದು ದೇಶಕ್ಕೆ ಹಿತದಲ್ಲಿ ಆಗಿಲ್ಲ, ಮತ್ತು ಅದು ಯಾವುದೇ ಆದಂತಹ ಸರ್ಕಾರಕ್ಕೆ ಒಳ್ಳೆ ವಿಷಯ ಅಲ್ಲ. ಇಂತಹ ಗಟ್ಟಿ ನಾಯಕ 10 ವರ್ಷ ನಡೆಸಿರುವಂಥದ್ದು, ಚೀಫ್ ಮಿನಿಸ್ಟರ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಇನ್ನೂ ಗಟ್ಟಿಯಾದಂತಹ ಕೋಲಿಷನ್ ಪಾಲಿಟಿಕ್ಸ್ ನಡೆಸೋದಕ್ಕೆ ಕೇಪಬಿಲಿಟಿ ಇದೆ. ಅದರ ಜೊತೆಗೆ ನೀವು ಆರಂಭದಿಂದಲೂ ಕಾಂಗ್ರೆಸ್ ಮುಕ್ತ ಭಾರತ ಅಂತಿದ್ರಿ. ನಾನು ಪ್ರಶಾಂತ್ ಅನೇಕ ಸಲ ಡಿಬೇಟ್ನಲ್ಲಿ ಹೇಳ್ತಿದ್ದೆ, ಒಂದು ಸ್ಟ್ರಾಂಗ್ ಅಪೋಸಿಷನ್ ಇರಬೇಕು ಅಂತ. 44ರಲ್ಲಿದ್ದ ಕಾಂಗ್ರೆಸ್ 52ಕ್ಕೆ ಬಂತು, 52ರಲ್ಲಿದ್ದ ಕಾಂಗ್ರೆಸ್ 99ಕ್ಕೆ ಬಂದಿದೆ. ಸೊ ಮುಕ್ತ ಮಾತಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಅಂತಿದ್ವಿ ಹೊರತು ಆಪೋಸಿಷನ್ ಮುಕ್ತ ಭಾರತ ಅಂತ ಹೇಳಿ. ಕಾಂಗ್ರೆಸ್ ಆಪೋಸಿಷನ್ ಅಲ್ಲ, ಅದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. 90 ಯಾರು ಇವಾಗ ಜಾಸ್ತಿ ಒಂದು ಇದರಲ್ಲಿ ಆಯ್ತು, ಸಿಂಗಲ್ ಪಾರ್ಟಿ ಇರ್ಬೋದು, ಆದ್ರೆ ಒಂದು ಗ್ರ್ಯಾಂಡ್ ಪಾರ್ಟಿಗೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ. ಒಳ್ಳೇದು, ಅಗ್ರೀಡ್. ಅಂಡ್ ಪ್ರಧಾನಮಂತ್ರಿ ಮೋದಿ ಅವರು ಇದನ್ನ ಬಹಳಷ್ಟು ಬಾರಿ ಕ್ಲಾರಿಫೈಯೂ ಮಾಡಿದ್ದಾರೆ. ಏನದು ಕಾಂಗ್ರೆಸ್ ಮುಕ್ತ ಭಾರತ ಎಂಬ ಒಂದು ಶಬ್ದದ, ನಾವು ಅಖಂಡ ಭಾರತ ಅಂತ ಹೇಳ್ತೀವಲ್ಲ, ನೀವು ಯಾವುದೇ ಆದಂತಹ ಒಬ್ಬರು ಐಡಿಯಾಲಜಿಗೆ ಹೋಗಿ ಮಾತಾಡ್ಬೋದು. ಅಖಂಡ ಭಾರತ ಅಂದರೆ ನಾವೆಲ್ಲಾನು ಬಾಂಗ್ಲಾದೇಶ ಇದು ಅದು ಎಲ್ಲನೂ ವಾಪಸ್ ತಗೊಳ್ಬೇಕಲ್ಲ, ಒಂದು ದಟ್ ಈಸ್ ಅ ಐಡಿಯಾಲಜಿಕಲ್ ಪೊಸಿಷನಿಂಗ್. ಕಾಂಗ್ರೆಸ್ ಮುಕ್ತ ಭಾರತ ಅಂದರೆ ಒಂದು ಏನು ನಡೀತಿತ್ತು UPA ಏರಾನಲ್ಲಿ, ಮತ್ತು ಆ ಮನಸ್ಥಿತಿ, ಪರಿವಾರವಾದ ಮತ್ತು ಕರಪ್ಷನ್, ಇದ್ರ ವಿರುದ್ಧ ನಾವು ಮಾತನಾಡ್ತಿದ್ದು ಕಾಂಗ್ರೆಸ್ ಮುಕ್ತ ಭಾರತ. ಒಂದು ಸ್ಲೋಗನಿಯರಿಂಗ್ ಅದು. ನೀವು ಹೇಗೆ ಜರ್ನಲಿಸ್ಟ್ ಆಗಿದ್ರು, ನಾವು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆ್ಯಂಡ್ ಪೊಲಿಟಿಕಲ್ ಮಾರ್ಕೆಟಿಯರ್ಸ್, ನಮಗೂ ಒಂದು ಕ್ಯಾಚ್ ಫ್ರೇಸಸ್ ಅಂತ ಇರುತ್ತೆ. ಸೊ ಹಾಗಂತ ನಾವು ಆಪೋಸಿಷನ್ ಬೇಡ ಅಂತ ಅಲ್ಲ, ಆಪೋಸಿಷನ್ ಇಸ್ ಇಂಪಾರ್ಟೆಂಟ್. ಇದು ಬಹಳಷ್ಟು ಇದು ನಾನು ಯಾವ ತರ ಪರಿಸ್ಥಿತಿ ನೀವು ಅಬ್ಕಿ ಬಾರ್ 400 ಪಾರ್ ಅಂತೀರಿ, ಅದು ಆಗೋದಿಲ್ಲ ಅಂದಾಗ ಎಲೆಕ್ಷನ್ ಜುಬ್ಲಾದು ಅಂತೀರಿ. ಕಾಂಗ್ರೆಸ್ ಮುಕ್ತ ಭಾರತ ಅಂತೀರಿ, ಅದು ಆಗೋದಿಲ್ಲ ಅಂದಾಗ ಎಲೆಕ್ಷನ್ ಸ್ಲೋಗನ್. ಯಾವತ್ತೂ ಭಾಜಪಾನ ಹಾಕುವಂತಹ ಒಂದು ಹೈ ಸ್ಟ್ಯಾಂಡರ್ಡ್ ಇದೆಯಲ್ಲ, ಬಹಳ ಖುಷಿ ಆಗತ್ತೆ ನನಗೆ. ಒಳ್ಳೆ, ಯಾಕೆಂದ್ರೆ ಯು ಶುಡ್ ಡೆಫಿನೆಟ್ಲಿ ಹೋಲ್ಡ್ ಅಸ್ ಅಕೌಂಟಬಲ್. ಈ ಒಂದು ವಿಷಯದಲ್ಲಿ ಏನು ಅಂದ್ರೆ, ಯಾವ ಕಾರ್ಯಕರ್ತರು, BJP ಕಾರ್ಯಕರ್ತರು ಸ್ವತಃ BJP ಬೆಂಬಲಿಸ್ತಿರುವಂತಹ ಜನರು ಸ್ವತಃ ಎಲ್ಲಿಗೆ ಬಂದಿದ್ವಿ ಅಂದರೆ, ಇಲ್ಲ ಹೌದು ಈ ದೇಶಕ್ಕೆ ಒಂದು ಸ್ಟ್ರಾಂಗ್ ಆಪೋಸಿಷನ್, ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅದು ಇಂಪಾರ್ಟೆಂಟು ಯಾವತ್ತೂ. ಅದು ಪ್ರಧಾನಮಂತ್ರಿ ಮೋದಿ ಅವರು ಬಹಳಷ್ಟು ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ. ಈ ಒಂದು ಮಿಸ್ಕನ್ಸೆಪ್ಷನ್ ಇದೆಯಲ್ಲ, BJPಗೆ ಇದು ಇಷ್ಟ ಇಲ್ಲ ಅಂತ. ಸರ್, ಇರೋ ಪಕ್ಷಗಳಲ್ಲಿ ನಾವೇ ಮೋಸ್ಟ್ ಡೆಮೊಕ್ರಾಟಿಕ್. ನೀವು ಹೇಗೆ ನಮ್ಮಿಂದ ಪ್ರಜಾಪ್ರಭುತ್ವ ತೆಗಿತೀರಾ? ಬಂದೆ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.